ನಮಸ್ಕಾರ. ನಾನು ಹರಪನಹಳ್ಳಿ ತಾಲೂಕು ಸಾಸ್ವಳ್ಳಿ ಗ್ರಾಮದ ಶಿವಶಾಲಿ ವೀರಭದ್ರಪ್ಪ ತಂದೆ ಚನ್ನಬಸಪ್ಪ ಆದ ನಾನು ಈ ಮೂಲಕ ಪ್ರಿಂಟ್ ಮೀಡಿಯಾದಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾನು 15 ವರ್ಷಗಳಿಂದ ನಾನು 2A ಸರ್ಟಿಫಿಕೇಟಿನ ಬಗ್ಗೆ ತಹಸೀಲ್ದಾರ್, AC, DC ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವಿರುದ್ಧ 2A ಸರ್ಟಿಫಿಕೇಟ್ ತಗೊಂಡವರ ಬಗ್ಗೆ ದೂರು ಸಲ್ಲಿಸಿದರು. ಇಲ್ಲಿ ತನಕನೂ 10 ವರ್ಷದಿಂದನೂ ಯಾರ ಮೇಲೆ ಕ್ರಮ ಕೈಗೊಳ್ಳದೆ ತತ್ಸರ ಮಹಾನುಭಾವದಿಂದ ಎಲ್ಲ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳದೆ ಸರ್ಕಾರಿ ನೌಕರವನ್ನು ತೆಗೆದುಕೊಂಡಿರ್ತಕ್ಕಂಥ ಅಧಿಕಾರಿ ಕೆಲವು ಮಾಸ್ಟರ್ಗಳು, PCಗಳು, ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳು 2A ಸರ್ಟಿಫಿಕೇಟ್ ತಗೊಂಡು ಸರ್ಕಾರಿ ನೌಕರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಇಲಾಖೆ ನೌಕರರು ಯಾವ್ಯಾವ ಸಂಬಂಧಪಟ್ಟ ಇಲಾಖೆಯಲ್ಲಿ 3B ಸಂಬಂಧಪಟ್ಟ ವಿದ್ಯಾರ್ಥಿಗಳು 2A ಸರ್ಟಿಫಿಕೇಟ್ ತೆಗೆದುಕೊಂಡು ಅವರ ಕೆಲಸವನ್ನು ಮಾಡಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ನನಗೆ ಕೋರ್ಟಿನಲ್ಲಿ ಕೇಸ್ ಹಾಕಿಸಿ ನನ್ನನ್ನು ತೇಜಾವಧೆ ಮಾಡಿರ್ತಾರೆ. ಅದರ ಸಂಬಂಧಪಟ್ಟ ಹರಪನಹಳ್ಳಿಯಲ್ಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಮಾಡಿರ್ತೇವೆ ಮತ್ತು ಅವರ ಮೇಲೆ 2A ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತಕ್ಕಂಥ ಹರಪನಹಳ್ಳಿ ತಾಲೂಕು, ಜಗಳೂರು ತಾಲೂಕು ಎಲ್ಲ ಸಂಬಂಧಪಟ್ಟ 2A ಸರ್ಟಿಫಿಕೇಟನ್ನು ತೆಗೆದುಕೊಂಡ ಎಲ್ಲ ನೌಕರರ ವಿರುದ್ಧ ಶಿವಶಾಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಜಿಲ್ಲಾಧಿಕಾರಿಗಳಾಗಲಿ, ಸೂಪರಿಂಟೆಂಡೆಂಟ್ ಪೊಲೀಸರ ಅಧಿಕಾರಿಗಳಾಗಿರಲಿ ಮತ್ತು ಇದಕ್ಕೆ ಸಂಬಂಧಪಟ್ಟ ರಾಜ್ಯದ ಗೃಹ ಸಚಿವರಾಗಿರಲಿ, ಮುಖ್ಯಮಂತ್ರಿಯಾಗಿರಲಿ, ED ಅಧಿಕಾರಿಗಳಾಗಿರಲಿ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಅವರ ಮೇಲೆ ಕ್ರಮ ಕೈಗೊಂಡು ನನಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ನನಗೆ ರಕ್ಷಣೆ ಕೊಡಬೇಕು. ಇಲ್ಲದಿದ್ದರೆ ಎಲ್ಲ ಅಧಿಕಾರಿಗಳು ಅವರ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ನಮ್ಮ ಅರ್ಜಿದಾರರಿನ ಮೇಲೆ ಯಾವುದೇ ಕೊಟ್ಟ ದೂರಿಗೆ ಪ್ರತಿಫಲ ಕೊಡದೆ ತತ್ಸರ ಮಹಾನುಭಾವದಿಂದ ಎಲ್ಲ ಅಧಿಕಾರಿಗಳು ವರ್ತಿಸುವ ನೆಪ ಮಾಡಿಕೊಂಡು ಅದನ್ನು ತಡೆಗಟ್ಟುವ ಪ್ರಯತ್ನ ಮಾಡುತ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತು ಹರಪನಹಳ್ಳಿಯಲ್ಲಿ ನ್ಯಾಯಾಲಯದಲ್ಲಿ ಅವರ ಮೇಲೆ FR ನಂಬರ್ 17 3/6/2025 PCR ದಾಖಲಾಗಿರುತ್ತದೆ. ಅದಕ್ಕೆ ಸಂಬಂಧಪಟ್ಟ ಇನ್ನು ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲು ಆದೇಶ ಆಗಿರುವುದಿಲ್ಲ. ಇದರ ವಿರುದ್ಧ ಎಲ್ಲ ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2A ಸರ್ಟಿಫಿಕೇಟ್ ಹೋಗಿರ್ತಕ್ಕಂಥ ನೌಕರರ ವಿರುದ್ಧ ಇದಕ್ಕೆ ಸಂಬಂಧಪಟ್ಟ 2A ಸರ್ಟಿಫಿಕೇಟು ವಂಚನೆ ಆಗಿರ್ತಕ್ಕಂಥ 2A ಅಧಿಕಾರಿಗಳ ವರ್ಗದವರು ಮತ್ತು ಇದಕ್ಕೆ ಸಂಬಂಧಪಟ್ಟ ಆ ಕೆಟಗಿರಿಯವರು ಕೈ ಜೋಡಿಸಿ ನನಗೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯಿಂದ ಕೇಳಿಕೊಳ್ಳುತ್ತೇನೆ. ಇಂತಿ ಶಿವಶಾಲಿ ವೀರಭದ್ರಪ್ಪ, ಸಾಸ್ವಿಹಳ್ಳಿ.